ಮಹಾತ್ಮರು ಒಂದ್ ಕಡೆ ಅಂದರು, ನಾನು ನಾನೆನಬೇಡೋ ಎಲೆ ಮಾನವ. ಆ ಅರ್ಜಿ ನಾವು ನೀವು ಸೇರಿ ಭಗವಂತನ ಪಾದಕ್ಕೆ ಇಟ್ಟು ಮಾಗಡಿ ಮಾಡುವ ಅನ್ನುವಂಥ ಉದ್ದೇಶಕ್ಕೆ ನಿಮ್ಗೆ ಹೇಳಿದೀವಿ ಒಂದ್ ಮಾತು. ಆ ಅರ್ಜಿ ಒಳಗೆ ಏನದ ಅಂತ ಹೇಳಿಂದ್ರ, ಲಹಾಣ ಪಣಬೇಗ ದೇವ. ಏನ್ ನಾವು ನೀವು ದೇವ್ರ ಹತ್ರ ಏನ್ ಕೇಳು ನೀವು ಅಂತ ಹೇಳಂದ್ರೆ, ಒಂದ್ ಮಾತು ಕೇಳಿಬಿಡೋದು, ನನಗ ದೇವ್ರ ನೀನು ಎಲ್ಲಾ ಕೊಟ್ಟಿ ಎಲ್ಲೋ ಒಂದ್ ಬಿಟ್ಟಿ ಅಂತ ನನಗ ಅನಿಸ್ತದ. ಎಲ್ಲಾ ನೀ ಕೊಟ್ಟಿ, ಆ ಕೊಟ್ಟಿದ್ರ ಪ್ರಭಾವದಿಂದ ನನ್ನ ಮನಸ್ಸು ಏನಾಗ್ಯದ ಅಂತ ಹೇಳಿಂದ್ರ, ನನ್ನಂತ ಶಾಣೆ ಯಾರಿಲ್ಲ, ನನ್ನಂತ ವಿದ್ಯಾವಾನ್ ಯಾರಿಲ್ಲ, ನನ್ನಂತಹ ಕೀರ್ತನಕಾರ ಯಾರಿಲ್ಲ, ನನ್ನಂತಹ ಪ್ರವಚನಕಾರ ಯಾರಿಲ್ಲ, ನನ್ನಂತಹ ಕಾರ್ಯಕ್ರಮ ನಡೆಸುವಂತಹ ಯೋಗ್ಯತೆ ಉಳ್ಳಂತ ಪುಣ್ಯಾತ್ಮ ಯಾರಿಲ್ಲ, ನನ್ನಂತ ಮೃದಂಗ ಬಾರಿಸುವಂಥವ ಯಾರಿಲ್ಲ, ನನ್ನಂತವ ಹಾಡುವಂಥವ ಇಲ್ಲ, ನನ್ನಂತಹ ಪಟ್ಟಿ ಕೊಡುವಂತಹ ಪುಣ್ಯಾತ್ಮ ಯಾರು ಈ ಊರಾಗಿಲ್ಲ, ನನ್ನಂಗ ಕಾರ್ಯಕ್ರಮ ನಡೆಸಕ್ ನಿಮಗ ಆಗೋದಿಲ್ಲ ಅನ್ನುವಂತ ಭಾವನೆ ಎಲ್ಲಾ ಪಟ್ಟಿ ನನಗ ಏನಾಗ್ಬಿಟ್ಟದಂದ್ರೆ, ಇಂತಹ ಗುಣಗಳು ಏನ್ ಮಾಡ್ಬಿಟ್ಟಾವ ನಮಗ, ಇಂತಹ ದುರ್ವಿಚಾರಗಳು ಏನಾಗ್ಬಿಟ್ಟಾವ ಅಂತ ಹೇಳಿದ್ರೆ ನಮಗ್ ಮನಿ ಮಾಡ್ಕೊಂಡು ನಾವು ನಮ್ಮ ಅಸ್ತಿತ್ವ ಏನು, ಈ ಸಂಪ್ರದಾಯದೊಳಗೆ ನಡ್ಕೊಳ್ಳುವಂತಹ ರೀತಿ ರಿವಾಜು ಏನು ಅನ್ನುವಂಥದ್ದನ್ನ ನಾವು ಮರೆತು ಬಿಡ್ತೀವಿ. ಅದಕ್ಕ ಆ ಮರು ನಮಗಾಗ್ಯದಲ್ಲ, ಏನೋ ಮಹಾತ್ಮರ ಪುಣ್ಯದಿಂದ ಅಥವಾ ಮಹಾತ್ಮರ ಕೃಪಾ ಆಶೀರ್ವಾದದಿಂದ ಎಲ್ಲೋ ಒಂದ್ ಕಡೆ ಲೈಟ್ ಅನ್ನುವಂಥದ್ದು ಹತ್ಯದ, ಜ್ಞಾನದ ಬೆಳಕು ಅನ್ನುವಂಥದ್ದು ಮಹಾತ್ಮರ ಸದ್ಗುರುಗಳ ಕಡೆಯಿಂದ ಕೃಪಾ ದೃಷ್ಟಿಯ ಮೂಲಕ ಏನಾಗಿದೆ, ನಮ್ಗೆಲ್ಲೋ ಒಂದ್ ಕಡೆ ಬೆಳಕು ಅನ್ನುವಂಥದ್ದು ಹತ್ಯದ ಅನ್ನುವಂಥ ಉದ್ದೇಶಕ್ಕೆ ಎಲ್ಲೋ ಜ್ಞಾನೋದಯ ಆಗಿ ನಿನ್ನ ಹತ್ರ ಬಂದೀವಿ. ಬಂದು ಒಂದು ಅರ್ಜಿ ಒಳಗೆ ಒಂದು ವಿನಂತಿ ಮಾಡ್ಕೊಳಕತ್ತೀವಿ, ನನಗ ಕೊಡೋದಿತ್ತಂದ್ರ ಇದೆಲ್ಲ ಕೊಟ್ಟಿದೇವ್ರು, ಆದ್ರೆ ಒಂದು ನೀ ಕೊಟ್ಟಿ ಖರೆ, ಆದ್ರೆ ನಾನ್ ಮರ್ತೇನೆ, ನಾನ್ ಪಾಪಿ ಅದೇನಿ, ನೀನು ಶಾಣೆ ಅದಿ, ನಾನು ತಿಳ್ಕೊಳ್ಳಾರ್ದ ಎಡಿವಿ ತಪ್ಪು ಮಾಡಿರುವಂತಹ ಕೂಸಿದು ಇವತ್ತು ಏನಾಗಿದೆ ಅಂದ್ರೆ ನಿನಗ ಶರಣಾಗಿ ಬಂದು ವಿನಂತಿ ಮಾಡಾಕತ್ತದ. ಏನ್ ಮಾಡಾಕತ್ತದ ಅಂತ ಹೇಳಿದ್ರೆ, ನನಗ ದೇವ್ರ ನೀ ಕೊಡೋದಿತ್ತು ಅಂತ ಹೇಳಿದ್ರು ಸಣ್ಣತನ ಕೊಡು ಅಂದ್ರ ಲಹಾಣ ಪಣ ಬೇಗ ದೇವ. ಈ ಮಾತು ಯಾರು ಕೇಳಿದ್ರು ಗೊತ್ತದೇನ್ರಿ, ನಾವು ಅರ್ಜಿ ಬರ್ಕೊಂಡ್ ಬಂದೇವಿ ಅಂತ ಹೇಳಿ ಅಂದು ಸ್ವತಃ ನಮ್ ಮೂಲಕನ ಕೊಟ್ಟು ನಾವೇ ಹೇಳಕತ್ತೀವಿ ಅಂತ ಹಿಂಗ್ ತಿಳ್ಕೊಳಕ್ ಹೋಗ್ಬೇಡ್ರಿ. ತುಕಾರಾಮ್ ಮಹಾರಾಜರು ಈ ಅರ್ಜಿ ತಗೊಂಡ್ ಹೋದವ್ರು ಎಲ್ಲಿ ಪಂಢರಪುರಕ್ಕೆ, ತುಕಾರಾಮ್ ಮಹಾರಾಜರು ತಗೊಂಡ್ ಹೋದವ್ರು ನಾವು ನಿಮಿತ್ತ ಅಷ್ಟ, ನಾವು ತಗೊಂಬಂದೇವ ಅನ್ನುವಂಥ ವಿಚಾರ ಹೇಳಿದೀವಿ. ಆದ್ರೆ ಯಾರ ಅಭಂಗ ನಾವು ಬರ್ದಿದ್ದೇನ್ರಿ? ಅದು ಪುಂಡಲೀಕ್ ಮಣಿ ಅನ್ನುವಂಥದ್ದು ಏನಾರ ಐತೇನೆ ಅದ್ರೊಳಗೆ ಪುಂಡಲೀಕ್ ಮಣಿ ಅನ್ನುವಂಥದ್ದಿಲ್ಲ, ತುಕಾ ಮಣಿ ಅನ್ನುವಂಥದ್ದು. ಅಂದ್ರೆ ಯಾರ ಅಭಂಗ ಅದು? ಅರ್ಜಿ ಬರ್ದಿದ್ದ ಯಾರು? ಮೊದಲು ಗುರುಗಳು ಬರ್ದಿದ್ದು. ಯಾವ್ರ ಹೆಸರು ಏನು ಅಂತ ಹೇಳಿದ್ರ, ಜಗದ್ಗುರು ತುಕಾರಾಮ್ ಮಹಾರಾಜರು ಬರೆದಿರುವಂತ ಆ ಅಭಂಗ. ಆ ಅಭಂಗದ ಕಿಮ್ಮತ್ತು ಎಷ್ಟ ಅದ ಅಂತ ಹೇಳಿ ಅಂದು ನನಗಂತೂ ನೋಡ್ರಿ, ನಿಮಗ್ ಖರೆ ಹೇಳ್ತೀವಿ ನಾವು, ಈ ಅಭಂಗದ ಮುಂದು ಮಹಾ ಜ್ಞಾನದ ಅಭಂಗ ಅದಾವು, ಅವು ದೊಡ್ಡ ಅಂತ ನನಗ್ ಅನ್ಸೋದೇ ಇಲ್ರಿಪ್ಪ. ಬೇಕಾದ್ರೆ ನಮ್ಗೆ ಗುರುಗಳ ಮುಂದೆ ಹೇಳ್ರಿ ಮಾತು, ಅಥವಾ ಮಹಾತ್ಮರ ಮುಂದೆ ಹೇಳ್ರಿ, ನನಗ್ ದೊಡ್ಡದು ಅಂತ ಅನ್ಸೋದೇ ಇಲ್ಲ. ಇದ ಒಂದು ಅಭಂಗ ನನಗ ಬಹಳ ದೊಡ್ಡದು ಇದು ಅನ್ನುವಂತ ವಿಚಾರ ತಿಳ್ಕೊಳ್ಳೋದು, ಇದು ಒಂದು ತಿಳ್ಕೊಂಡ್ರೆ ಸಾಕು ಅಂತ ನನ್ಗೆ ಅನಿಸ್ಬಿಡ್ತದೆ. ಅನಿಸ್ಬಿಟ್ಟದ. ನಾವು ತಿಳ್ಕೊಂಡು ಸೇವಾ ಮಾಡುವಂತ ಉದ್ದೇಶ ಏನಂದ್ರೆ, ನಾವು ಫಸ್ಟ್ ಓದುವಾಗ ಈ ಅಭಂಗ ನೆನಪು ಮಾಡ್ಕೊಂಡು ಅಭಂಗ ಓದಕ್ ಚಾಲು ಮಾಡ್ತೀವಿ. ನಮ್ಮ ಅನುಭವ ನಿಮ್ ಮುಂದೆ ಹೇಳಕತ್ತೀವ್ರಿ ಇವತ್ತು. ಲಹಾಣ ಪಣ ದೇಗಾದೇವ ಅನ್ನುವಂಥದ್ದು ಮಾತು ಹೆಂಗದ ಅಂತ ಹೇಳಿದ್ರು, ದೇವ್ರ ನೀನ್ ನನಗೇನಾದ್ರು ಕೊಡೋದಿತ್ತು ಅಂತ ಹೇಳಿದ್ರು ಸಣ್ಣತನ ಕೊಡು, ನನಗ್ ದೊಡ್ಡ ಸ್ಥಿತಿ ದೊಡ್ಡತನ ಬೇಕಾಗಿಲ್ಲ. ಆ ದೊಡ್ಡ ಸ್ಥಿತಿ ಅನ್ನುವಂಥದ್ದು ಏನಾದ್ರು ಬಂತು ಅಂತ ಹೇಳಿದ್ರೆ ಅದ್ರ ಪರಿಸ್ಥಿತಿ ಬಹಳ ಅಂದ್ರೆ ಬಹಳ ಘೋರ ಆಗ್ತದ. ಆನಿ ಹೆಂಗಿರ್ತದ ಅಂತ ಹೇಳಿದ್ರ, ಐರಾವತ ರತ್ನಥೋರ. ಐರಾವತ ಅಂತ ಹೇಳಿದ್ರ ಇಂದ್ರನ ವಾಹನ, ಅದು ಐರಾವತ ಅಂತ ಹೇಳಿದ್ರೆ ಇಂದ್ರನ ವಾಹನ ಐರಾವತ. ಅದು ರತ್ನ ದೊಡ್ಡದು. ಆದ್ರ ಆ ಐರಾವತ ಆನೆಯನ್ನ ಬಗ್ಸುವಂತ ಅಂಕುಶ ಎಷ್ಟಿರ್ತದ್ರಿ? ಅದೇನಾದ್ರೂ ಆನೆಗಿಂತ 2 ಪಟ್ಟು ದೊಡ್ಡದಿರ್ತದೆ? ಏನ್ ದೊಡ್ಡದಿರಂಗಿಲ್ಲ. ಒಂದು ಬಿದಿರಿನ ಬಡಗಿರ್ತದ, ಅದಕ್ಕೊಂದು ಕೆಬ್ಬಣದ್ದು ಹಿಂಗ್ ಬೆಂಡ್ ಮಾಡಿರುವಂತದ್ದು ಒಂದು ಕೆಬ್ಬಣದ ವಂಕಿ ಇರ್ತದ ಅಷ್ಟು. ಇದು ಒಂದು ಸಣ್ಣ ಅಂಕುಶ ಅನ್ನುವಂಥದ್ದು ಆನೆಗೆ ಬಗ್ಗಿಸ್ತದ ಅಂತ ಹೇಳಿ ಅಂದ್ರೆ ಯಾಕೆ ಬೇಕು ನಮಗೂ? ಘಮಂಡ್ ಅನ್ನುವಂಥದ್ದು ಯಾಕೆ ಬೇಕು? ಅಹಂ ಅನ್ನುವಂಥದ್ದು ಯಾಕೆ ಬೇಕು? ನಾನು ನನ್ನಿಂದ ಅನ್ನುವಂತಹ ಭಾವನೆ ಏನಾದ್ರು ಬಂತು ಅಂತ ಹೇಳಿದ್ರೆ, ದೇವರು ಅದಕ್ಕೆ ಆನೆ ಹೆಂಗ ಅಂಕುಶ ತಯಾರು ಮಾಡ್ಯಾನಲ್ಲ, ಹಂಗ ನಮಗೂ ಕೂಡ ಅಂಕುಶ ರೆಡಿ ಇರ್ತದೆ. ಆ ಅಂಕುಶ ಹೆಂಗಿರ್ತದ ಅಂತ ಹೇಳಿದ್ರೆ, ನಿಮಗ್ ಖರೆ ಹೇಳ್ತೀವಿ ತಿಳ್ಕೊಂಡ್ಬಿಟ್ರಿ. ಅಂಕುಶ ಹೆಂಗಿರ್ತದ ಬಹಳ ಸೂಕ್ಷ್ಮ ರೀತಿಯಿಂದ ಕೇಳ್ರಿ ಮಾತು. ಆ ಅಂಕುಶ ದೇವ್ರು ಹೆಂಗ್ ತಯಾರು ಮಾಡ್ತಾನಂದ್ರು, ನೀನು ಬೆಳೆದು ಹೌದು ಅನ್ಸ್ಕೊಂಡು ಎಲ್ಲಿ ಬಿದ್ದು ಎಲ್ಲಿ ಎದ್ದು ಹೆಸರು ಮಾಡಿರ್ತಿಯಲ್ಲ, ಎಲ್ಲಿ ಹೆಸರು ಮಾಡಿರ್ತಿಯಲ್ಲ ಅಲ್ಲೇ ನಿನ್ನ ಹೆಸರು ಕೇಳಬೇಕು. ನಿನ್ನ ಹೆಸರು ಎಲ್ಲಿ ಹೆಸರಾಗಿರ್ತದಲ್ಲ
ಅಲ್ಲೇ ನಿನ್ನ ಹೆಸರು ಕೆಸರಾಗ್ಬೇಕು ಅಂತಹ ಅಂಕುಶ ತಯಾರು ಮಾಡೇ ಬಿಡ್ತಾನ ನಾವು ಬಿಡುದಿಲ್ಲ. ಬಹಳ ಅಂದ್ರೆ ಬಹಳ ಕೆಳಗಡೆ ನಾನು ನೀನು ಅನ್ನುವಂತಹ ಪುಣ್ಯಾತ್ಮರ ಅವನ ಮುಂದೆ ಲಗ ಹೋಗೋದ್ರು ಅವು ಬಾಳೆ ಆಗ್ಲಿಲ್ಲ. ಯಾರೇ ಅಲ್ಲ, ಕಂಸ ಏನು ಸಾಮಾನ್ಯ ಇದ್ದೇನು? ಕಂಸ ಸಾಮಾನ್ಯ ಇದ್ದ? ಸರಿ ಹೋಗ್ಲಿ ಬಿಡ್ರಿ. ರಾವಣ ಸಾಮಾನ್ಯ ಇದ್ದೇನು? ಅವಂದು ಬಿಡ್ರಿ. ದುರ್ಯೋಧನ ಅಲ್ರಿ, ಇಂಥವ್ರನ್ನೆಲ್ಲರನ್ನು ಮಣ್ಣು ಮುಗಿಸಿರುವಂತ ಪುಣ್ಯಾತ್ಮ. ಯಾವ ಗಿಡ ತಪ್ಪು ನಾವು ನೀವು ಯಾವ ಗಿಡ ತಪ್ಪಲ? ಅದಕ್ಕೆ 3ನೇ ಚರಣದೊಳಗೆ ಏನ್ ಹೇಳ್ತಾರ ಅಂದ್ರೆ, ಜಾಚೆ ಹಂಗೆ ಮೋಟೆ ಪಣ ತಯಾ ಯಾತನ ಕಠಿಣ ಅಂತ. ಬಹಳ ದೊಡ್ಡ ಯಾತನ ಕೊಡ್ತಾನು. ಆ ಯಾತನದ ಪ್ರಭಾವ ಹಿಂಗಿರ್ತದಲ್ಲ, ಮಹಾರಾಯ ನಾನು ಏನಾದ್ರು ತಪ್ಪು ಮಾಡೇನು ಅಂತೇಳಿ ಅನಿಸ್ತದ. ಆದ್ರೆ ನಮ್ಮ ತಪ್ಪು ನಮಗ ಗೊತ್ತಿರ್ಲಾರ್ದಂಗೆ ಏನಾಗ್ತದ ಅಂತ ಹೇಳಿ ನಮಗೂ ಪೆಟ್ಟು ಕೊಟ್ಟ ಬಿಟ್ಟಿರ್ತಾವ. ಕೊಟ್ಟಾಗ ನಮ್ಗೆ ಆ ಪೆಟ್ಟು ಮದ್ರಾಗ ಯಾಕೆ ಬಿತ್ತು ಅನ್ನುವಂತಹ ಅರು ಮದ್ರಾಗ ನಮ್ಗೆ ತಪ್ಪಿ ಹೋಗುವಷ್ಟ್ರ ಮಟ್ಟಿಗೆ ಅವ ಪೆಟ್ಟು ಕೊಟ್ಟ ಬಿಡ್ತಾನು, ಬಿಡುವುದಿಲ್ಲ. ಯಾಕ ಕಪಟ ನಾಟಕ ಸೂತ್ರಧಾರಿ ಅದ. ನಾವ್ ಏನ್ ಮಾಡ್ಬೇಕಂದ್ರ, ಹಂಗಾಗಿ ನಾವು ಅವನ ಹತ್ರ ಏನ್ ಬೇಡ್ಬೇಕು? ನೋಡಪ್ಪ, ನೀನು ಎಲ್ಲವೂ ನಿನಗ ಸಾಧ್ಯ ಅದು, ಆದ್ರೆ ನಾನು ನೋಡ್ಬಿಡ್ರಿ, ನೀವು ಒಂದ್ ವಿಚಾರ ತಿಳ್ಕೊಂಡ್ಬಿಟ್ರಿ, ಸೂಕ್ಷ್ಮ ರೀತಿಯಿಂದ ಹೇಳ್ತೀವಿ. ಮನುಷ್ಯಾಗ ಒಬ್ಬ ಶ್ರೀಮಂತ ಇರ್ತಾನಂತ ತಿಳ್ಕೊಡ್ರಿ. ಬಡ್ಡಿ ಶ್ರೀಮಂತ ಹೆಂಗಿರ್ತಾನ್ರಿ? ಯಾರಾದ್ರೂ ನಮಸ್ಕಾರ ಮಾಡಿದ್ರ ಆತುಪ ನಮಸ್ಕಾರ ಅಂತ ಬಾಗುವಂತ ಭಾವನೆ ಆ ಬಡ್ಡಿ ಶ್ರೀಮಂತಗೆ ಇರ್ತದ. ಬೇಕಾದ್ರೆ ನೋಡ್ರಿ ನೀವು, ಬಡ್ಡಿ ಶ್ರೀಮಂತಗೆ ಹೆಂಗಿರ್ತದ? ಬಾಗುವಂತ ಭಾವನೆ ಇರ್ತದ. ಆದ್ರೆ ಈಗಿನ ಶ್ರೀಮಂತರಿಗೆ ಏನಿರ್ತದಂದ್ರ, ಅಹಂಕಾರ ನಿಮ್ಮ ಕಣ್ಣಿಗೆ ಕಾಣಿಸ್ತದ. ಆದ್ರೆ ಒಂದು ಕ್ರೋಧ ಅವ್ರ ಮನುಷ್ಯನಿಗೆ ಏನ್ ಮನೆ ಮಾಡಿರ್ತದ ಅಂತ ಹೇಳಿದ್ರ, ಈಗಿನ ಶ್ರೀಮಂತರಿಗೆ ನಾ ಹೇಳೋದು, ನನ್ನ ಕಷ್ಟ ಕಾಲದೊಳಗ ಯಪ್ಪ ಅಂತ ನಿನ್ ಮನೆಗೆ ನಾನು ಬಂದಿದ್ನಿ, ನನ್ನ ಕಷ್ಟ ಕಾಲದೊಳಗ ಯಪ್ಪ ಅಂತ ನಿನ್ ಮನೆಗೆ ನಾನು ಬಂದಿದ್ನಿ. ಆದ್ರೆ ನೀ ಏನ್ ಮಾಡಿದಿ? 1 ರೂಪಾಯಿಗೂ ಲೆಕ್ಕ ಹಾಕಿ ನನಗ್ ಬದ್ದು ಹೊರಗೆ ಹಾಕಿ ಅಲ್ಲ, ಅದ ಸೇಡ್ ಇಟ್ಕೊಂಡು ನಾ ಏನ್ ಮಾಡಕತ್ತೀನಿ ನಿನಗಿವತ್ತು? ನಾನು ಒಳ್ಳೆ ಸ್ಥಾನಮಾನಕ್ ನಾವು ಹೋಗಿ ಮುಟ್ಟೇನಂತ ಹೇಳಿ ಅಂದ್ರ ಆ ಸಿಟ್ಟು ಇನ್ನೂ ನನಗಿನ್ನೂ ಕಮ್ಮಿ ಆಗಿಲ್ಲ. ನಿನಗ ಅದ ಸೇಡ್ ನಾನು ತೀರ್ಸ್ಕೊಳಕತ್ತೀನಿ. ಇಲ್ಲಿ ಏನಾಗ್ಯದ ಅಂತ ಹೇಳಂದ್ರ, ನಮಗ ಒಂದು ಹುಚ್ಚು ಭ್ರಾಂತಿ ಅದ. ಹುಚ್ಚು ಭ್ರಾಂತಿ ಹೆಂಗದ ಅಂತ ಹೇಳಿದ್ರು, ಇದನ್ನೆಲ್ಲ ಕೊಡುವ ತಗೊಳವ ಯಾರು ಅಂತ ಹೇಳಿದ್ರ ಅವ. ಸರಿ, ನಿನಗೆ ಕಷ್ಟ ಕೊಟ್ಟವ ಯಾರು? ಅವನ. ಕಷ್ಟ ಬರುವಂಗ ಮಾಡಿದವ್ರು ಯಾರು? ನಾವ. ನಮಗ್ ಕಷ್ಟ ಬರುವಂಗ ಮಾಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ, ನಾವು ಕರ್ಮದ ದಾರಿ ಹಿಡಿದೇವಿ, ನಮಗ ಬಡತನ ಬಂದದು. ಮತ್ ಧರ್ಮದ ದಾರಿ ಹಿಡ್ಕೊಂಡು ನಾವು ಪುಣ್ಯ ಅನ್ನುವಂಥದ್ದನ್ನ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಿಶ್ಚಿತ ನಮಗೆ ಏನಾಗಿರ್ತದ ಅಂತ ಹೇಳಿದ್ರೆ, ಒಂದ್ ಕಡೆ ಅಗದಿ ಹೌದನ್ನುವಂತ ಭಾಗ್ಯ ಸಿಗುವಂತ ವಿಚಾರಗಳು ಆಗ್ತಾವ. ಅದಕ್ಕೊಂದ್ ಮಾತು ಅಂದಾರ ನೋಡ್ರಿ, ಈ ಪುಣ್ಯ ಇಂಥ ಧರ್ಮ ಕಾರ್ಯಗಳೊಳಗೆ ಮಾಡಿರುವಂತಹ ಪುಣ್ಯ ಇವತ್ತು ಮಾಡಿದ್ದು ನಾಳೆ ಹೋಗ್ಬೇಕಂತ, ನಾಳೆ ಮಾಡಿದ್ದು ನಾಡು ಹೋಗ್ಬೇಕಂತ. ಹಿಂಗೆಲ್ಲ ಮಹಾತ್ಮರು ನಿಜಗುಣ ಶಿವಯೋಗಿಗಳು ಬರೆದಿಟ್ಟಿರುವಂತಹ ಒಂದಿಷ್ಟು ಸಾಹಿತ್ಯ ಅದಾವ ನಿಮ್ಗೆಲ್ಲ. ಇಂದು ಮಾಡಿರುವಂಥದ್ದನ್ನ ನಾಳೆ ಉಣ್ಬೇಕು ಆತ್ಮ, ಇವತ್ತು ಮಾಡಿರುವಂಥದ್ದು ನಾಳೆ, ನಾಳೆ ಮಾಡಿರುವಂಥದ್ದು ನಾಡ್ದು. ಹಿಂಗೆಲ್ಲ ಉಂಡು ಹೋಗುವಂತಹ ವಿಚಾರಗಳು ಅದಾವು. ಅದನ್ನ ಬಿಟ್ಟು ನಾವ್ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಅತಿ ಆಶೆ ಮಾಡ್ತಾ 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 ಎಲ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ, ನಾನು ಅನ್ನುವಂಥದ್ದನ್ನ ಹೆಚ್ಚು ತೋರಿಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಮಹಾತ್ಮರು ಒಂದ್ ಕಡೆ ಅಂದ, ನಾನು ಅಂತ ಬಹಳ ಹೇಳ್ಕೊಳಕ್ ಹೋಗ್ಬೇಡ. ನಾನು ಒಂದವ್ರು ಬಹಳ ಮಂದಿ ನಾಶ ಆಗಿ ಹೋಗ್ಯಾರ. ಅದಕ್ಕೆ ಜರ್ ನಾನು ಅನ್ನುವಂತ ಘಮಂಡ ನಿನ್ನ ಹತ್ರ ಬಂತು ಅಂತ ಹೇಳಿದ್ರೆ, ಜಾಚೆ ಹಂಗೆ ಮೋಟೆ ಪಣ ತಯಾ ಯಾತನ ಕಠಿಣ ಅಂತ ವಿಚಾರ ಹೇಳ್ತಾರೆ. ವಿಠೋಬ